ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ಈ ಬಾರಿ ಬಹಳಷ್ಟು ವಿಶ್ವಾಸ ಅಥವಾ ನನಗೆ ಈ ಬಾರಿ ಟಿಕೆಟ್ ಬೇಕು ಅಂತ ದುಂಬಾಲು ಬಿದ್ದು ಕೂಡ ಅವರು ಇರಲಿಲ್ಲ. ಆದರೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಸ್ಪರ್ಧೆಯಿಂದ ಈ ಕ್ಷೇತ್ರ ಬಹಳಷ್ಟು ಕದನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಹಾವೇರಿಯಲ್ಲಿ ಏನಾಗುತ್ತೆ? ಹಾವೇರಿಯ ಲೆಕ್ಕಾಚಾರ ಈ ಕ್ಷಣಕ್ಕೆ ಏನಾಗುತ್ತೆ? 8 ಅಸೆಂಬ್ಲಿ ಕ್ಷೇತ್ರ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಆಸ್ ಯೂಶುವಲ್ 9:30ರಿಂದ 5:30ರವರೆಗೆ ಪ್ರತಿ ಅಸೆಂಬ್ಲಿ ಕ್ಷೇತ್ರಕ್ಕೆ 11 ಗಂಟೆಗಳ ಅವಕಾಶವನ್ನು ಕೊಟ್ಟಿದ್ವಿ. ಆ ಲೆಕ್ಕಾಚಾರದಲ್ಲಿ ಅಲ್ಲಿನ ಅಸೆಂಬ್ಲಿ ಕ್ಷೇತ್ರದ ಮತದಾರರು ಕಾಲ್ ಮಾಡಿದ್ದಾರೆ, ನಮಗೆ ವೋಟ್ ಮಾಡಿದ್ದಾರೆ. ಹಾಗಾದ್ರೆ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ 7 ಕಾಂಗ್ರೆಸ್ನ ಪ್ರಾಬಲ್ಯ. ಯಾರ ಪರವಾಗಿದೆ ಇಲ್ಲಿನ ಮತದಾರನ ಚಿತ್ತ? ಯಾವ್ಯಾವ ಅಸೆಂಬ್ಲಿ ಕ್ಷೇತ್ರಗಳು ಯಾರ್ಯಾರಿಗೆ ಲೀಡ್ ಕೊಡಿಸಿವೆ? ಬಸವರಾಜ ಬೊಮ್ಮಾಯಿ ಅವರಿಗ, ಆನಂದ ಗಡ್ಡದೇವರ ಮಠ ಅವ್ರಿಗೆ ಬಂದಿದ್ಯಾ? ಕಾಂಗ್ರೆಸ್ ಬಿಜೆಪಿಯ ನೋಡ್ಬೇಕು. ಯಾಕಂದ್ರೆ ಅಸೆಂಬ್ಲಿ ಕ್ಷೇತ್ರದ ಲೆಕ್ಕಾಚಾರಗಳು ಬೇರೆ ಬೇರೆನೇ ಇದೆ. ಅದೇ ಲೆಕ್ಕಾಚಾರ ಮುಂದುವರಿಯುತ್ತಾ? ಬಿಜೆಪಿಗೆ ಈ ಬಾರಿ ಇಲ್ಲಿ ಪ್ಲಸ್ ಆಗುತ್ತಾ? ಈ ಎಲ್ಲ ಲೆಕ್ಕಾಚಾರಗಳ ಜೊತೆಗೆ ಇವತ್ತಿನ ನಾವು ಸರ್ವೆಯನ್ನು ಮುಗಿಸಿದ್ದೀವಿ. ಹಾಗಾದ್ರೆ ಒಂದೊಂದೇ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡ್ತಾ ಹೋಗೋಣ. ಅಸೆಂಬ್ಲಿ ಕ್ಷೇತ್ರಗಳು 8 ಅಸೆಂಬ್ಲಿ ಬರುತ್ತೆ. ಅದಕ್ಕೆ ಮೊದಲಿಗೆ ಗದಗ ಅಸೆಂಬ್ಲಿ ಕ್ಷೇತ್ರದಲ್ಲಿ ಎಚ್ ಕೆ ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಎಚ್ ಕೆ ಪಾಟೀಲ್ ಪ್ರತಿನಿಧಿಸುವಂತ ಕ್ಷೇತ್ರದಲ್ಲಿ ಬಿಜೆಪಿ ಪರ 1019, ಕಾಂಗ್ರೆಸ್ 911, ಇತರೆ ಮತಗಳಿಲ್ಲ. ಟೋಟಲ್ 1930 ಮತಗಳು ಇಲ್ಲಿ ಟೋಟಲ್ ಪೋಲ್ ಆಗಿರುವಂತ ಮತಗಳು. ಹಾಗಾಗಿ ಬಿಜೆಪಿ ಒನ್ಸ್ ಅಗೈನ್ ಇಲ್ಲಿ ಬಹಳ ಸುಲಭವಾದಂತ ಲೀಡನ್ನು ಪಡೆದುಕೊಂಡಿದೆ. ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ 1019, ಕಾಂಗ್ರೆಸ್ನ ಆನಂದ ಗಡ್ಡದೇವರ ಮಠ 911 ಮತಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಬಿಜೆಪಿ ಎಚ್ ಕೆ ಪಾಟೀಲ್ ಕ್ಷೇತ್ರದಲ್ಲಿ ಬಹಳ ಸ್ಪಷ್ಟ ಮುನ್ನಡೆಯನ್ನು ಪಡೆದುಕೊಂಡಿದೆ. ಎಚ್ ಕೆ ಪಾಟೀಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡಿಸೋದ್ರಲ್ಲಿ ಎಚ್ ಕೆ ಪಾಟೀಲ್ರು ಸ್ವಲ್ಪ ವಿಫಲರಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. 2ನೇ ಕ್ಷೇತ್ರ ಶಿರಹಟ್ಟಿ. ಇದು ಬಿಜೆಪಿ ಕೈಯಲ್ಲಿರುವಂತಹ ಕ್ಷೇತ್ರ. ಚಂದ್ರು ಲಮಾಣಿ ಇಲ್ಲಿನ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಚಂದ್ರು ಲಮಾಣಿ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ 809, ಬಿಜೆಪಿ 987. ಆಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ 1796 ಕರೆಗಳ ಪೈಕಿ ಬಿಜೆಪಿ 987 ಮತಗಳನ್ನು ಪಡೆಯೋದ್ರ ಮುಖಾಂತರ ಒನ್ಸ್ ಅಗೈನ್ ಈ ಕ್ಷೇತ್ರ ಶಿರಹಟ್ಟಿಯಲ್ಲಿ ಇನ್ನೂ ಬಿಜೆಪಿಯ ಪರವಾದಂಥ ಅಲೆಯನ್ನ ಮುಂದುವರಿಸಿದೆ. ಕಾಂಗ್ರೆಸ್ಗೆ ಇಲ್ಲೂ ಕೂಡ ಸಾಧ್ಯ ಆಗೋದು ಡೌಟ್ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಕಾಂಗ್ರೆಸ್ನ ಮತಗಳು ಕಂಪ್ಯಾರಿಟಿವ್ಲಿ ಬಹಳ ಕಡಿಮೆ ಇದೆ. ಅಂಡ್ 2 ಕ್ಷೇತ್ರದಲ್ಲಿ ಬಿಜೆಪಿ ಈಗಾಗಲೇ ಲೀಡನ್ನು ಪಡೆದುಕೊಂಡಿರೋದ್ರಿಂದ ಈ ಓಟದಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡಿತಾ ಇದೆ. ಹಾಗಾದ್ರೆ 3ನೇ ಕ್ಷೇತ್ರ ಯಾವುದು? 3ನೇ ಕ್ಷೇತ್ರದ ಮತ ಗಳಿಕೆ ಏನು ಅನ್ನೋದನ್ನು ನೋಡೋಣ. 3ನೇ ಕ್ಷೇತ್ರ ರೋಣ. GS ಪಾಟೀಲ್ ಸ್ಪರ್ಧೆ ಮಾಡಿ ಗೆದ್ದಿರುವಂತಹ ಕ್ಷೇತ್ರ. ಒನ್ಸ್ ಅಗೈನ್ ಕಾಂಗ್ರೆಸ್ನ ಮೇಲೆ ಇರುವಂತಹ ಕ್ಷೇತ್ರ, ಕಾಂಗ್ರೆಸ್ಗೆ ಸಹಜವಾದಂತಹ ಎಕ್ಸ್ಪೆಕ್ಟೇಷನ್ ಇರುವಂತಹ ಕ್ಷೇತ್ರ. ಆದ್ರೆ ಕಾಂಗ್ರೆಸ್ನ ಎಕ್ಸ್ಪೆಕ್ಟೇಷನ್ಗಳು ಇಲ್ಲಿ ನೀರಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಮತ್ತೆ 889 ಮತಗಳನ್ನು ಮಾತ್ರ ಪಡೆದಿದೆ. ಬಿಜೆಪಿ 1030 ಮತಗಳು. ಟೋಟಲ್ ನಂಬರ್ ಆಫ್ ವೋಟ್ಸ್ 1919. ಒನ್ಸ್ ಅಗೈನ್ ಬಿಜೆಪಿ ಲೀಡ್ ಮಾಡ್ತಾ ಇದೆ. 3 ಕ್ಷೇತ್ರ ನೋಡಿದ್ವಿ, 3ರಲ್ಲಿ 3 ಕೂಡ ಬಿಜೆಪಿ ಪರವಾಗಿದೆ. ಅರ್ಥಾತ್ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಇಲ್ಲಿನ ಮತದಾರರ ಮನಸ್ಸು 3 ಕ್ಷೇತ್ರದಲ್ಲಿ ಗೊತ್ತಾಗಿದೆ. ಅದರಲ್ಲಿ 2 ಕಾಂಗ್ರೆಸ್ನ ಕ್ಷೇತ್ರ, 1 ಮಾತ್ರ ಬಿಜೆಪಿ ಕ್ಷೇತ್ರ. ಆ ಕಾಂಗ್ರೆಸ್ MLA ಇದ್ರು ಕೂಡ ಬಿಜೆಪಿಗೆ ಇಲ್ಲಿನ ಲೀಡ್ ಇರೋದು ನೋಡಿದ್ರೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪರವಾದಂತಹ ಸಹಜ ಅಲೆ ಇದೆ. ಈ ಕ್ಷಣಕ್ಕೆ 4ನೇ ಬಾರಿ ಬಿಜೆಪಿ ಗೆಲ್ಲುವ ಲಕ್ಷಣಗಳಿದೆ. 4ನೇ ಕ್ಷೇತ್ರ ಯಾವುದು? ಅಲ್ಲಿನ ಲೆಕ್ಕಾಚಾರ ಏನು ನೋಡೋಣ. ಶ್ರೀನಿವಾಸ್ ಮಾನೆ ಹಾನಗಲ್ನಿಂದ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವವರು, ಕಾಂಗ್ರೆಸ್ನಿಂದ ಆಯ್ಕೆಯಾಗಿ ಗೆದ್ದಿದ್ರು. ಬಿಜೆಪಿಯ ಪರವಾಗಿ 1064 ಮತ ಕೊಡ್ತಿದ್ದಾರೆ. ಕಾಂಗ್ರೆಸ್ 936. ಒನ್ಸ್ ಅಗೈನ್ ಶ್ರೀನಿವಾಸ್ ಮಾನೆ ಕಳೆದ ಅಸೆಂಬ್ಲಿ ಕ್ಷೇತ್ರದಲ್ಲಿ ಅವರೇ ಗೆದ್ದಿದ್ರು ಕೂಡ ಈ ಬಾರಿ ಲೋಕಸಭೆಯಲ್ಲಿ ಲೆಕ್ಕಾಚಾರ ಅದಿಲ್ಲ. ಆನಂದ ಗಡ್ಡದೇವರ ಮಠ 936, ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ 1064. ಟೋಟಲ್ ನಂಬರ್ ಆಫ್ ಕಾಲ್ಸ್ ಬರ್ತಿ 2000. 2000ರಲ್ಲಿ 1064 ಬಿಜೆಪಿ ಪರವಾಗಿದೆ. ಕೇವಲ 936 ಮಾತ್ರ ಕಾಂಗ್ರೆಸ್ ಪರವಾಗಿದೆ. ಸೊ ಒನ್ಸ್ ಅಗೈನ್ 4ನೇ ಕ್ಷೇತ್ರ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಸಹಜ ಲೀಡನ್ನ ಪಡಿತಾ ಇದೆ. 4 ಕ್ಷೇತ್ರ ನೋಡಿದ್ವಿ, 4 ಬಿಜೆಪಿ. ಇನ್ನು ಉಳಿದಿರೋ 4ರಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಲುವ ದಾರಿ ಕಾಣಿಸಬಹುದು. ಹಾಗಾದ್ರೆ 5ನೇ ಕ್ಷೇತ್ರ ಏನು? 5ನೇ ಕ್ಷೇತ್ರದ ಲೆಕ್ಕಾಚಾರ ಏನು? ಹಾವೇರಿ ರುದ್ರಪ್ಪ ಲಮಾಣಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವಂತವರು. ರುದ್ರಪ್ಪ ಲಮಾಣಿ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಟೋಟಲ್ ನಂಬರ್ ಆಫ್ ಕಾಲ್ 1648. ಅದರಲ್ಲಿ ಬಿಜೆಪಿ 1006, ಕಾಂಗ್ರೆಸ್ 642. ಕಾಂಗ್ರೆಸ್ ಕೇವಲ 642 ಮತಗಳನ್ನು ಮಾತ್ರ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ ಇಲ್ಲೂ ಕೂಡ ಬಹಳ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಬಿಜೆಪಿ 1006 ಮತಗಳನ್ನು ಪಡೆದುಕೊಂಡು 5ನೇ ಕ್ಷೇತ್ರವನ್ನು ಕೂಡ ತಮ್ಮ ಪರವಾಗಿ ಪಡೆದುಕೊಳ್ತಾ ಇದ್ದಾರೆ. 5ರಲ್ಲಿ 5 ಬಿಜೆಪಿ ಲೀಡು. ಈಗಾಗಲೇ ಬಿಜೆಪಿಯ ಲೀಡ್ ಟೋಟಲ್ ಆಗಿ 1000 ದಾಟಿರಬಹುದೇನೋ. ಇನ್ನು ಉಳಿದಿರುವಂತಹ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಟ್ಲೀಸ್ಟ್ ಪರ್ ಕ್ಷೇತ್ರ 300 ಲೀಡನ್ನು ಪಡೆದುಕೊಂಡ್ರೆ ಬಿಜೆಪಿಯ ಈ ಓಟಕ್ಕೆ ಅಡ್ಡಗಾಲ್ ಹಾಕಬಹುದು. ಆದ್ರೆ ಬ್ಯಾಡಗಿಯ ಜನ ಏನ್ ಹೇಳ್ತಾರೆ? ಬ್ಯಾಡಗಿ ಅಸೆಂಬ್ಲಿ ಕ್ಷೇತ್ರ
ಇಲ್ಲಿ ಬಿಜೆಪಿಗೆ 955 ಮತ ಕೊಡ್ತಿದ್ದಾರೆ, 770 ಮಾತ್ರ ಕಾಂಗ್ರೆಸ್. 1725 ಮತಗಳ ಪೈಕಿ ಬಿಜೆಪಿ ಒನ್ಸ್ ಅಗೈನ್ ಈ ಕ್ಷೇತ್ರವನ್ನ ಲೀಡ್ ಮಾಡ್ತಾ ಇದೆ. ಸೊ 6 ಬಿಜೆಪಿ, 6 ಬಸವರಾಜ ಬೊಮ್ಮಾಯಿ. ಆನಂದ ಗಡ್ಡದೇವರ ಮಠ ಅವರ ಪರವಾದಂತ ಒಂದೇ ಒಂದು ಕ್ಷೇತ್ರ ಇಲ್ಲ, ಒಂದೇ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಅವ್ರಿಗೆ ಲೀಡ್ ಬರುವಂತ ಲಕ್ಷಣಗಳು ಈ ಕ್ಷಣ ಗೋಚರ ಆಗ್ತಿಲ್ಲ. ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ನಲ್ಲಿ ವರ್ಚಸ್ಸಿರುವಂತಹ ಅಭ್ಯರ್ಥಿ ಇಲ್ಲ ಅಂತ. ಬಸವರಾಜ ಬೊಮ್ಮಾಯಿ ಬಹಳ ಸುಲಭವಾಗಿ ಗುಡಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕ್ಷೇತ್ರದ ಮತಗಳನ್ನ. ಇನ್ನು ಹಿರೇಕೆರೂರು ಜನ ಏನಂತಾರೆ? ಹಿರೇಕೆರೂರಿನಲ್ಲಿ 1960 ಟೋಟಲ್ ನಂಬರ್ ಆಫ್ ಕಾಲ್ಸ್. UB ಬಣಕಾರ್ ಇಲ್ಲಿಂದ ಸ್ಪರ್ಧೆ ಮಾಡಿದ್ರು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ. UB ಬಣಕಾರ್ ಈ ಚುನಾವಣೆಯನ್ನು ಗೆದ್ದುಕೊಂಡಿದ್ರು. ಆದ್ರೆ ಕಾಂಗ್ರೆಸ್ ಮತ ಕೊಡಿಸೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಇಲ್ಲಿ ಕೇವಲ 892 ಮತಗಳಿದೆ, ಬಿಜೆಪಿ 1068 ಮತಗಳನ್ನು ಪಡೆದುಕೊಂಡಿದೆ. ಒನ್ಸ್ ಅಗೈನ್ ಕಾಂಗ್ರೆಸ್ ಇಲ್ಲಿ ಲೀಡ್ ಮಾಡ್ತಾ ಇದೆ, ಬಿಜೆಪಿ ಲೀಡ್ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ. 7 ಕ್ಷೇತ್ರ ನೋಡಿದ್ವಿ, 7ರಲ್ಲಿ 7 ಬಸವರಾಜ ಬೊಮ್ಮಾಯಿ, 7ರಲ್ಲಿ 7 ಬಿಜೆಪಿ. ಯಾಕೆ? ಆನಂದ ಗಡ್ಡದೇವರ ಮಠ ಅವರ ಪರವಾದಂತ ಮತಗಳು ಅಲ್ಲಿ ಕೈ ಹಿಡಿತಾ ಇಲ್ಲ. ಅಸೆಂಬ್ಲಿ ಚುನಾವಣೆಯ ರಿಸಲ್ಟ್ ಕಾಂಗ್ರೆಸ್ ಪರವಾಗಿ ಈ ಬಾರಿ ಕಾಣ್ತಾ ಇಲ್ಲ. ಹಾಗಾಗಿ ಕೊನೆಯ ಒಂದು ಕ್ಷೇತ್ರ ರಾಣೆಬೆನ್ನೂರು ಅಸೆಂಬ್ಲಿ ಕ್ಷೇತ್ರದ ಮತ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ಲಸ್ ಆಗತ್ತೆ ಅಂತ ಅನ್ಕೊಂಡಿದ್ರೆ ಅದು ಕೂಡ ಸುಳ್ಳು. 856 ಕಾಂಗ್ರೆಸ್ಗಷ್ಟೇ, ಬಿಜೆಪಿ 1023, 1879 ಟೋಟಲ್ ನಂಬರ್ ಆಫ್ ಕಾಲ್ಸ್. ಆ ಪೈಕಿ ಬಿಜೆಪಿ ಒನ್ಸ್ ಅಗೇನ್ ಲೀಡ್ ಮಾಡ್ತಾ ಇದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಒಟ್ಟು ಲೆಕ್ಕಾಚಾರ ನಿಮ್ಮ ಕಣ್ಣು ಮುಂದಿದೆ. 8ಕ್ಕೂ ಬಿಜೆಪಿ ಲೀಡ್ ಅನ್ನು ಪಡೆದಿದೆ. ಹಾಗಾದ್ರೆ ಹಾವೇರಿಯ ಟೋಟಲ್ ರಿಸಲ್ಟ್ ಅನ್ನು ನೋಡೋ ಸಮಯ ಪ್ರಕಾಶ್ ಕೋಳಿವಾಡ ಅವ್ರಿಗೂ ಕೂಡ ಕಾಂಗ್ರೆಸ್ಗೆ ಲೀಡ್ ಕೊಡಿಸೋದಕ್ಕೆ ಆಗ್ತಾ ಇಲ್ಲ. ಹಾವೇರಿಯ 8 ಅಸೆಂಬ್ಲಿ ಕ್ಷೇತ್ರಗಳ ನೋಡಿದ್ವಿ. 8 ಅಸೆಂಬ್ಲಿ ಕ್ಷೇತ್ರಗಳ ಟೋಟಲ್ ರಿಸಲ್ಟ್, ಇಲ್ಲಿಂದ ಕರೆ ಮಾಡಿರುವವರ ಒಟ್ಟು ಸಂಖ್ಯೆ ನಾನಾಗ್ಲೇ ಹೇಳ್ತಾ ಇದ್ದೆ ಆನ್ ಅನ್ ಅವರೇಜ್ 15,000 ಅಂತ. 14,857 ಹಾವೇರಿಯ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಬಂದಿರುವ ಒಟ್ಟು ಕರೆಗಳು. ಸೊ 8 ಅಸೆಂಬ್ಲಿ ಕ್ಷೇತ್ರಗಳಿಂದ 14,857. ಆ ಪೈಕಿ ಪುರುಷ ಮತದಾರರು 13,384, ಮಹಿಳಾ ಮತದಾರರ ಸಂಖ್ಯೆ 1,473. ಸೊ ಇಲ್ಲಿ ಬಿಜೆಪಿ ಪರವಾಗಿ ಬಂದಂತ ಒಟ್ಟು ಮತಗಳೇನು? ಬಿಜೆಪಿ ಪರವಾಗಿ ಬಂದಂತ ಮತಗಳು 8,152. 8,152 ಬಸವರಾಜ ಬೊಮ್ಮಾಯಿ ಅವರಿಗೆ, ಕಾಂಗ್ರೆಸ್ಗೆ 6,705. 6,705 ಮಾತ್ರ ಆನಂದ ಗಡ್ಡದೇವರ ಮಠ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗೆ ಬರ್ತಾ ಇದೆ. ಇತರೆ ಅಭ್ಯರ್ಥಿಗಳ ಪರವಾಗಿ ಇಲ್ಲಿನ ಯಾವೊಬ್ಬ ಮತದಾರನು ಕೂಡ ನಮ್ಮ ಇಲೆಕ್ಷನ್ ಸೆಂಟರ್ ಕಾಲ್ ಮಾಡಿ ನನಗೆ ಬಿಜೆಪಿನೂ ಬೇಡ ಕಾಂಗ್ರೆಸ್ ಬೇಡ ಅಂತ ಹೇಳಿಲ್ಲ. ಹಾಗಾಗಿ ಬಿಜೆಪಿ ಬಹಳ ಸುಲಭ ಗೆಲುವನ್ನ ಪಡೆಯುವ ಎಲ್ಲ ಲಕ್ಷಣಗಳಿದೆ. 55% ಬಿಜೆಪಿಗೆ ಬಂದಂತ ಮತ, ಕಾಂಗ್ರೆಸ್ಗೆ ಬಂದಿರುವಂತ ಮತ 45%. ಸೊ ಬಿಜೆಪಿ ಒನ್ಸ್ ಅಗೈನ್ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸುಭದ್ರ ಆಡಳಿತವನ್ನು ಕೊಟ್ಟಿದ್ದಂತ ಬಸವರಾಜ ಬೊಮ್ಮಾಯಿ ಈ ಬಾರಿ ಸಂಸತ್ತನ್ನ ಪ್ರವೇಶ ಮಾಡೋದು ನಿಚ್ಚಳ ಅಂತಿದೆ ನಮ್ಮ ಸಮೀಕ್ಷೆ. ಸೊ ಬಸವರಾಜ ಬೊಮ್ಮಾಯಿ ಅವರಿಗೆ 1,447 ಮತಗಳ ಮುನ್ನಡೆ. ಇದು ನಾನಾಗ್ಲೇ ಹೇಳಿದಂಗೆ ಕೇವಲ 10% ಮತಗಳ ಲೆಕ್ಕಾಚಾರದಲ್ಲಿ 14,857 ಮತಗಳಲ್ಲಿ 1,447 ಬಿಜೆಪಿ ಲೀಡ್ ಮಾಡಿದೆ. ಹಾಗಾಗಿ ಮತ್ತೊಮ್ಮೆ ಸ್ಪಷ್ಟ, ಹಾವೇರಿಯನ್ನ 4ನೇ ಬಾರಿ ಕೂಡ ಗೆಲ್ಲುತ್ತೆ ಬಿಜೆಪಿ ಅಂತ. ಹಾವೇರಿ ಲೋಕಸಭಾ ಫೈಟ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮುನ್ನಡೆ. ಜಿದ್ದಾಜಿದ್ದಿನ ಕದನ, ಆದ್ರೂ ಕೂಡ ಬಸವರಾಜ ಬೊಮ್ಮಾಯಿ ಬಹಳ ಸ್ಪಷ್ಟ ಮುನ್ನಡೆಯನ್ನು ಪಡೆದಿದ್ದಾರೆ. 8ಕ್ಕೆ 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಪಡೆದಿದ್ದಾರೆ. ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರ ಟಿಕೆಟ್ನ ಗೊಂದಲದ ನಡುವೆಯೂ ಕೂಡ ಬಿಜೆಪಿಯಲ್ಲಿ ಗೆಲ್ತಾ ಇದೆ. ಬೊಮ್ಮಾಯಿ ಅವರಿಗೆ ಭರ್ಜರಿ ಪೈಪೋಟಿ ಕೊಟ್ಟಿದ್ದಾರೆ ಆನಂದ ಗಡ್ಡದೇವರ ಮಠ. ಆದ್ರೆ ಗೆಲ್ಲೋದಕ್ಕೆ ಸಾಧ್ಯ ಆಗೋ ಡೌಟು. ಹಾವೇರಿಯಲ್ಲಿ ಮತ್ತೊಮ್ಮೆ ಬಿಜೆಪಿ ಅಂತ ನಮ್ಮ ಮುನ್ಸೂಚನೆ ಹೇಳ್ತಾ ಇದೆ. 2009, 2014, 2019, ಈಗ 2024ರಲ್ಲೂ ಕೂಡ ಮತ್ತೊಮ್ಮೆ ಬಿಜೆಪಿ ಗೆಲ್ಲುತ್ತೆ. 4ನೇ ಬಾರಿಗೆ ತನ್ನ ಕ್ಷೇತ್ರವನ್ನು ತನ್ನಲ್ಲಿ ಉಳಿಸ್ಕೊಳ್ಳುತ್ತೆ. ಇದು ಮತ್ತೊಮ್ಮೆ ಬಿಜೆಪಿಯ ಭದ್ರಕೋಟೆ ಅನ್ನೋದು ಪ್ರೂವ್ ಆಗುತ್ತೆ ಅನ್ನೋದನ್ನ ನಮ್ಮ ಕ್ಷೇತ್ರದ ಈ ಸಮೀಕ್ಷೆ ತಿಳಿಸ್ತಾ ಇದೆ. ಹಾಗಾದ್ರೆ ಟೋಟಲ್ ರಿಸಲ್ಟ್ ಅನ್ನ ಬಾರ್ ಗ್ರಾಫಿಕಲ್ ಗಮನಿಸೋಣ. ಬಿಜೆಪಿ ಪ್ಲಸ್ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಅವರು, ಬಿಜೆಪಿಯ ಕ್ಷೇತ್ರ ಬಸವರಾಜ ಬೊಮ್ಮಾಯಿ 55%. ಕಾಂಗ್ರೆಸ್ ಇಂದ ಆನಂದ ಗಡ್ಡದೇವರ ಮಠ ಕೇವಲ 45% ಮಾತ್ರ ಮತಗಳನ್ನು ಪಡೆದಿದ್ದಾರೆ. ಇತರೆ 0 ಯಾವುದೇ ಮತಗಳಿಲ್ಲ. ಹಾಗಾಗಿ ಬಹಳ ಸ್ಪಷ್ಟ ಮುನ್ನಡೆಯನ್ನ ಬಿಜೆಪಿ ಜೆಡಿಎಸ್ ಪಡೆದುಕೊಂಡಿದೆ. ಈ ಬಾರಿ ಈ ಕ್ಷೇತ್ರವನ್ನ ಬಿಜೆಪಿ ಮತ್ತೊಮ್ಮೆ ಗೆಲ್ಲುವ ಲಕ್ಷಣಗಳು ಈ ಸಂದರ್ಭದಲ್ಲಿ ಗೋಚರ ಆಗ್ತಾ ಇದೆ. ಇದು ಹಾವೇರಿ ಅಸೆಂಬ್ಲಿ ಕ್ಷೇತ್ರದ ರಿಸಲ್ಟ್. ಹಾವೇರಿಯ ಒಂದು ರಿಸಲ್ಟ್ ಅನ್ನು ಕ್ವಿಕ್ ಆಗಿ ನೋಡಿದ್ರೆ ಹಾವೇರಿಯಲ್ಲಿ 4ನೇ ಬಾರಿಗೆ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಸಮೀಕ್ಷೆ. ನಾಳೆ ಕೂಡ ಸಮೀಕ್ಷೆ ನಡೆಯುತ್ತೆ ಬೆಳಗ್ಗೆ 9:30ರಿಂದ 9:30ರಿಂದ 5:30 ನಾಳಿನ ಕ್ಷೇತ್ರದ ರಿಸಲ್ಟ್ ಜೊತೆಗೆ ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. Thank you.